ಅಮೃತ ವರ್ಷಿಣಿ ಶ್ರೀಮಾತೆ ಜಗನ್ಮಾತೆಯ ಪ್ರತಿರೂಪ. ಆತ್ಮೀಯರೇ, ಈ ಸಂಚಿಕೆಯಲ್ಲಿ ಶ್ರೀ ಶಾರದಾದೇವಿಯವರ ಬಾಲ್ಯದ ಘಟನೆಗಳನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಬಡ ಕುಟುಂಬದ ಹೆಣ್ಣುಮಕ್ಕಳು ತಮ್ಮನ್ನು ತಾವು ಮನೆ ಕೆಲಸಗಳಿಗೆ ಹಾಗೂ ತೋಟದ ಕೆಲಸಗಳಿಗೆ ತೊಡಗಿಸಿಕೊಂಡು ತಾಯಿ ತಂದೆಯರಿಗೆ ನೆರವಾಗ್ತಾ ಇರ್ತಾರೆ. ಹಾಗೆ ಶ್ರೀ ಶಾರದಾದೇವಿಯವರು ಕೂಡ ಬೆಳೆದು ಬಂದರು. ಶಾರದಾದೇವಿಯವರು ಮನೆ ಕೆಲಸ ಅಲ್ಲದೆ ಮನೆಯಲ್ಲಿರೋ ಹಸುಗಳಿಗೆ ಹಸಿರು ಹುಲ್ಲನ್ನು ಕೊಯ್ದು ತರ್ತಾ ಇದ್ರು. ಕೆಲವೊಮ್ಮೆ ಕುತ್ತಿಗೆ ಮಟ್ಟಿಗೆ ಇರುವಂಥ ನೀರಲ್ಲೂ ಕೂಡ ಇಳಿದು ಹುಲ್ಲನ್ನು ಕೊಯ್ದು ತರುವಂಥ ಕೆಲಸ ಮಾಡ್ತಾಯಿದ್ರು. ತೋಟದಲ್ಲಿ ಕೆಲಸ ಮಾಡೋರಿಗೆ ಊಟ ಹಾಗೂ ನೀರನ್ನು ಕೂಡ ಒಯ್ತಾ ಇದ್ರು. ಕಟಾವು ಮಾಡಿದ ಹೊಲಗಳಿಗೆ ಹೋಗಿ ಅಲ್ಲೊಂದು ಇಲ್ಲೊಂದು ಬಿದ್ದಿದ್ದ ತೆನೆಗಳನ್ನು ಆಯ್ದು ತರ್ತಾ ಇದ್ರು. ಅವರ ಪುಟ್ಟ ತಮ್ಮಂದಿರನ್ನು ಶಾಲೆಗೆ ಕರೆದುಕೊಂಡು ಹೋಗೋದು, ಅವರ ಕಾಳಜಿ ಮಾಡೋದು, ಹೀಗೆ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇದ್ರು. ಚಿಕ್ಕಂದಿನಿಂದಲೂ ಶ್ರೀ ಶಾರದಾದೇವಿಯವರು ಬಹಳ ಸಂಯಮ ಹಾಗೂ ಗಂಭೀರವಾಗಿರುತ್ತಾ ಇದ್ದರು. ಅವರು ಬೇರೆ ಮಕ್ಕಳ ಜೊತೆ ಆಟವಾಡುವಾಗಲೂ ಸಹ ಯಾರೊಂದಿಗೂ ಕೂಗಾಡ್ತಾ ಇರಲಿಲ್ಲ. ಬದಲಿಗೆ ಜಗಳ ಮಾಡಿಕೊಂಡವ್ರನ್ನ ಸಮಾಧಾನ ಪಡಿಸ್ತಾ ಇದ್ದರು. ಶಾರದಾದೇವಿಯವರನ್ನ ಶಾಲೆಗೆ ಹಾಕಿರಲಿಲ್ಲ. ಬಹುಶಃ ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಗತ್ಯ ಅಂತ ಅನಿಸಿರಲಿಲ್ಲ ಅನಿಸುತ್ತೆ. ಕಾಲಕ್ರಮೇಣ ಹೆಣ್ಣುಮಕ್ಕಳ ಶಿಕ್ಷಣದ ಬಗ್ಗೆ ಮಹತ್ವವನ್ನು ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಆಗಿನ ಕಾಲದ ಹೆಣ್ಮಕ್ಳಲ್ಲಿ ಅಷ್ಟೊಂದು ಬುದ್ಧಿವಂತಿಕೆ ಹೆಂಗೆ ಮೂಡ್ತಾ ಇತ್ತು? ಒಮ್ಮೆ ಯೋಚನೆ ಮಾಡೋಣ. ನಮ್ಮ ಧಾರ್ಮಿಕ ಆಚರಣೆಗಳು, ರಾಷ್ಟ್ರದ ಉನ್ನತ ಮೌಲ್ಯಗಳು, ಮನೆತನದಿಂದ ಬರುವಂಥ ಸಂಪ್ರದಾಯಗಳು, ದೇವಸ್ಥಾನಗಳಲ್ಲಿ ನಡೆಯುವಂಥ ಉತ್ಸವ, ಬಯಲಾಟ, ನಾಟಕ, ಹರಿಕಥೆಗಳು ಇವೆಲ್ಲವೂ ಕೂಡ ವ್ಯಕ್ತಿಯ ಆಲೋಚನೆಗಳ ಮೇಲೆ ಪ್ರಭಾವ ಬಿದ್ದೇ ಬೀರ್ತವೆ. ಈ ರೀತಿ ಶಾರದಾದೇವಿಯವರ ಮನೆಯಲ್ಲಿ ರಾಮಾಯಣ, ಮಹಾಭಾರತ, ಚೈತನ್ಯ ಭಾಗವತ ಮುಂತಾದ ಪುಸ್ತಕಗಳನ್ನು ಪಾರಾಯಣ ಮಾಡೋದು, ಓದೋದನ್ನು ಮಾಡ್ತಾಯಿದ್ರು. ಶಾರದಾದೇವಿಯವರ ತಾಯಿಗಂತೂ ಇವೆಲ್ಲ ಕಂಠಪಾಠವಾಗಿ ಹೋಗಿತ್ತು. ಅನೇಕ ವೇಳೆ ಮಗಳಿಗೆ ಇಂಥ ಕಥೆಗಳನ್ನು ಕೂಡ ಹೇಳ್ತಾ ಇದ್ರು. ಈ ರೀತಿಯಲ್ಲಿ ಶ್ರೀ ಶಾರದಾದೇವಿಯವರು ತಮ್ಮ ಚಿಕ್ಕಂದಿನಿಂದಲೇ ಅನೇಕ ವಿಚಾರಗಳನ್ನು ಗ್ರಹಿಸ್ತಾ ಅನೇಕ ಉದಾತ್ತ ವಿಚಾರಗಳನ್ನು ಕೂಡ ತಿಳಿದುಕೊಂಡಿದ್ದರು. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.